ಫ್ರೆಂಡ್ಸ್, ಇವತ್ತಿನ ದಿನ ನಾವು ಅಜ್ಜಿ ಹೇಗೆ ಕತೆ ಹೇಳ್ತಾರೆ ಅಂತ ಈ ಹನುಮಂತ ಕೇಳ್ಕೊಂಬರೋಣ ಎಂಬ ಬನ್ನಿ. ಒಬ್ಬ ಹುಡುಗನಿದ್ದ. ಅವನು ದಿನವೆಲ್ಲ ಆಟವಾಡುವುದು, ಹಳ್ಳಿಯ ಹತ್ತಿರದ ಕಾಡುಗಳಲ್ಲಿ ಓಡಾಡುವುದು ಮತ್ತು ಸ್ನೇಹಿತರ ಜೊತೆ ಸರದಿಯಾಡುವುದು. ಆದರೆ ಅವನಿಗೆ ಪಾಠ ಓದುವುದರಲ್ಲಿ ಆಸಕ್ತಿಯಿರಲಿಲ್ಲ. ಹನುಮಂತನ ಅಜ್ಜಿ ಊಗಾಯ ಅಮ್ಮ ಬಹಳ ಜ್ಞಾನವಂತಳು ಮತ್ತು ಅನುಭವಿ. ಅವಳು ಪ್ರತಿದಿನ ರಾತ್ರಿ ಹನುಮಂತನಿಗೆ ಕಥೆ ಹೇಳುತ್ತಾ ಅವನಿಗೆ ಮೌಲ್ಯಪೂರ್ಣ ಪಾಠಗಳನ್ನು ಕಲಿಸುತ್ತಾ ಇರುತ್ತಿದ್ದಳು. ಒಂದು ದಿನ ಹನುಮಂತನು ಕಾಡಿನ ಹತ್ತಿರ ತನ್ನ ಸ್ನೇಹಿತರೊಂದಿಗೆ ಓಡಾಡುತ್ತಿದ್ದಾಗ ಅವರು ಎಲ್ಲಿ ಹೋಗುತ್ತಿದ್ದೇವೆಂಬುದನ್ನು ಗಮನಿಸದೆ ತುಂಬಾ ದೂರ ಸಾಗಿದರು. ಅಲ್ಲಿದ್ದ ಒಂದು ದೊಡ್ಡ ಮರದ ಕೆಳಗೆ ಅವರಿಗೆ ಒಬ್ಬ ವೃದ್ಧನು ಕಾಣಿಸಿದರು. ವೃದ್ಧನು ತುಂಬಾ ದೀನ ದಶೆಯಲ್ಲಿ ಇದ್ದನು. ಅವನ ಹಳೆಯ ಬಟ್ಟೆಗಳು ಹರಿದು ಹೋಗಿದ್ದವು ಮತ್ತು ಅವನ ಮುಖದಲ್ಲಿ ಕಷ್ಟದ ಗುರುತುಗಳು ಕಾಣಿಸುತ್ತಿದ್ದವು. ಹನುಮಂತನು ಎದುರಿಗೆ ಬಂದು, ತಾತ, ನೀವು ಇಲ್ಲೇ ಏಕೆ ಕುಳಿತಿದ್ದೀರಿ? ನೀವು ಯಾರಿಗೆ ಕಾಯುತ್ತಿದ್ದೀರಿ ಎಂದು ಕೇಳಿದ. ವೃದ್ಧನು ನಗುಮುಖದಿಂದ ಉತ್ತರಿಸಿದ, ನಾನು ನನ್ನ ಮಕ್ಕಳನ್ನು ಕಾಯುತ್ತಿದ್ದೇನೆ. ಅವರು ಈ ಹಳ್ಳಿಯಿಂದ ಬಹಳ ದೂರ ಹೋಗಿದ್ದಾರೆ, ಆದರೆ ನಾನು ಅವರ ಮರಳಿ ಬರುವಿಕೆಯ ನಿರೀಕ್ಷೆಯಲ್ಲಿ ಇಲ್ಲಿಯೇ ಇರುತ್ತೇನೆ. ಹನುಮಂತ ಮತ್ತು ಅವನ ಸ್ನೇಹಿತರು ಆ ತಾತನನ್ನು ಕೇಳಿಕೊಂಡರು. ಅವರು ತಮ್ಮ ತಂದೆ ತಾಯಿಯರ ಬಗ್ಗೆ ಹೇಳಿದಾಗ ತಾತ ತನ್ನ ಕಥೆಯನ್ನು ಹಂಚಿಕೊಂಡ. ನಾನು ನನ್ನ ಮಗನಿಗೆ ಎಲ್ಲವನ್ನೂ ನೀಡಿದ್ದೆ. ಅವನು ದೊಡ್ಡವನಾದಾಗ ಆಸ್ತಿಯೆಲ್ಲಾ ತೆಗೆದುಕೊಂಡು ಬಿಟ್ಟನು ಮತ್ತು ನನ್ನನ್ನು ಮರೆತನು. ಈಗ ನಾನು ಇಲ್ಲಿ ಏಕಾಂಗಿಯಾಗಿ ಕುಳಿತಿದ್ದೇನೆ ಎಂದನು. ಈ ಕಥೆಯನ್ನು ಕೇಳಿದ ಹನುಮಂತನ ಮನಸ್ಸಿಗೆ ಆಘಾತವಾಯಿತು. ಅವರು ತಾತನನ್ನು ಅವರ ಹಳ್ಳಿಗೆ ಕರೆದುಕೊಂಡು ಹೋದರು ಮತ್ತು ಅವನಿಗೆ ಸಹಾಯ ಮಾಡಿದರು. ಹನುಮಂತನು ಆ ರಾತ್ರಿ ಅಜ್ಜಿಯ ಬಳಿ ಹೋಗಿ ಈ ಘಟನೆಯ ಬಗ್ಗೆ ಹೇಳಿದ. ಊಗ ಅಮ್ಮ ನಗುತ್ತಾ, ನೋಡು ಮಕ್ಕಳೇ, ನಾವು ನಮ್ಮ ಹಿರಿಯರನ್ನು ಎಂದಿಗೂ ಮರೆಯಬಾರದು. ಅವರು ನಮ್ಮ ಜೀವನದ ಬೆನ್ನೆಲುಬು. ಒಳ್ಳೆಯತನವೆಂದರೆ ಅರ್ಥ ಕೇವಲ ನಮ್ಮ ಸುಖವಲ್ಲ, ಇತರರ ಬದುಕಿನಲ್ಲೂ ಬೆಳಕನ್ನು ತರಬೇಕು ಎಂದು ಬೋಧಿಸಿದಳು. ಆ ದಿನದಿಂದ ಹನುಮಂತನ ಮನಸ್ಸು ಬದಲಾಯಿತು. ಅವನು ಓದುವುದನ್ನು ಪ್ರಾರಂಭಿಸಿದ, ಅಜ್ಜಿಯ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಿದ ಮತ್ತು ತನ್ನ ಹಳ್ಳಿಯ ಜನರಿಗೆ ಸಹಾಯ ಮಾಡುವ ಒಳ್ಳೆಯ ಹುಡುಗನಾದ. ಅವನ ಸ್ನೇಹಿತರೂ ಸಹ ಆತನಿಂದ ಪ್ರೇರಣೆ ಪಡೆದು ಬದಲಾವಣೆ ಹೊಂದಿದರು. ಈ ಕಥೆ ಹೇಳಿ ಮುಗಿಸಿದ ಬಳಿಕ ಅಜ್ಜಿ ಮಗುಹಸನ ಮೂಲಕ ನಮ್ಮ ಜೀವನದಲ್ಲಿ ಪರೋಪಕಾರ ಮತ್ತು ಕೃತಜ್ಞತೆ ಅತ್ಯಗತ್ಯ. ನಾವು ಯಾವಾಗಲೂ ಸಹಾಯ ಮಾಡುವ ಮನೋಭಾವವನ್ನಿಟ್ಟುಕೊಂಡರೆ ನಮ್ಮ ಜೀವನ ಸಾರ್ಥಕವಾಗುವುದು ಎಂದಳು. ಹನುಮಂತ ಅಜ್ಜಿಯ ಮಾತುಗಳನ್ನು ಎತ್ತಿಕೊಂಡು ಜೀವನದ ಸತ್ಯವನ್ನು ಮನದಟ್ಟು ಮಾಡಿಕೊಂಡನು. ಇಂಥ ಅಜ್ಜಿ ಹೇಳಿದ ಈ ಸುಂದರ ಕಥೆಯಾದ ಪ್ರೀತಿ, ಕೃತಜ್ಞತೆ ಮತ್ತು ಸಹಾಯ ಎಂಬ ಮೌಲ್ಯಪೂರ್ಣ ಪಾಠವನ್ನು ಹನುಮಂತನ ಜೀವನದಲ್ಲಿ ಬೆಳಗಿಸಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕತೆ ಹೇಗಿದೆ ಎಂಬುದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.